ಕೊಡಚಾದ್ರಿ ಅಗಾಧ ಪ್ರಕೃತಿಯ ಸಂಪತ್ತನ್ನು ಹೊಂದಿರುವ ಪಶ್ಚಿಮ ಘಟ್ಟಗಳ ಶ್ರೇಣಿ. ಶಿವಮೊಗ್ಗ ಜಿಲ್ಲೆಯಲ್ಲಿಯೇ ಅತಿ ಎತ್ತರದ ಪರ್ವತ ಎಂಬ ಖ್ಯಾತಿ ಹೊಂದಿರುವ ಈ ಜಾಗ ಕರ್ನಾಟಕ ಸರ್ಕಾರದಿಂದ ನೈಸರ್ಗಿಕ ಪಾರಂಪರಿಕ ತಾಣ ಎಂಬ ಬಿರುದನ್ನ ಮುಡಿಗೇರಿಸಿದೆ. ಸ್ನೇಹಿತರೊಂದಿಗೆ ಶುರುವಾದ ಜೀಪ್ ರೈಡ್ನಲ್ಲಿ ಅಂಕುಡೊಂಕು ದಾರಿ ದಾಟಿ ಗುಂಡಿಗಳೇ ತುಂಬಿದ್ದ ರಸ್ತೆಯಲ್ಲಿ ಸಾಗಿತ್ತು ನನ್ನ ಪ್ರಕೃತಿಯ ಬೇಟೆ. ದಾರಿಯುದ್ದಕ್ಕೂ ಅಲ್ಲಲ್ಲಿ ಕಾಣಸಿಗುವ ವೀಕ್ಷಣಾ ಸ್ಥಳಗಳು ಪ್ರವಾಸಿಗರನ್ನ ಕೈ ಬೀಸಿ ತನ್ನತ್ತ ಸೆಳೆಯುತ್ತವೆ. ಮೋಡಗಳಿಂದ ಮುಚ್ಚಿ ಆಗಾಗ ಮಧುವಣ ಗಿತ್ತಿಯಂತೆ ನಾಚಿ ತೆರೆಯ ಮರೆಯಲ್ಲಿ ಇಣುಕಿ ದರ್ಶನ ನೀಡುತ್ತಿದ್ದವು ಬೆಟ್ಟ ಗುಡ್ಡಗಳು. ಕಣ್ಣಾಯಿಸಿದಷ್ಟು ದೂರ ಮಂಜು ಕವಿದು ಇನ್ನಷ್ಟು ಹೆಚ್ಚಿಸಿತ್ತು ಪ್ರಕೃತಿಯ ಸೌಂದರ್ಯವನ್ನ. ಕಠಿಣವಾದ ದುರ್ಗಮವಾದ ದಾರಿಯಲ್ಲಿ ಚಾರಣ ನಡೆಸಿ ಬೆಟ್ಟದ ತುತ್ತ ತುದಿಗೆ ಬಂದು ನಿಂತಾಗ ಪ್ರಕೃತಿಯ ನೀರವ ಮೌನ. ಎತ್ತ ಕಣ್ಣು ಆಯಿಸಿದರೂ ಮಂಜಿನ ಒದಿಕೆ. ಶ್ರೀ ಗುರು ಶಂಕರರು ತಪವಗೈದ ಪುಣ್ಯ ಸ್ಥಳ. ಮರಕ್ಕೆ ಹಬ್ಬಿ ನಿಂತಿದ್ದ ಹೂಬಳ್ಳಿಗಳು ನನ್ನನ್ನು ಮೂಕ ವಿಸ್ಮಿತನನ್ನಾಗಿ ಮಾಡಿದ್ದವು. ಒಂದಷ್ಟು ಸಮಯ ಸ್ನೇಹಿತರೊಂದಿಗೆ ಕಾಲ ಕಳೆದು ತಿರುಗಿ ನಡೆಸಿದ್ದೆ ನನ್ನ ಪ್ರಯಾಣ. ಮುಂದಿನ ಪ್ರಕೃತಿ ವಿಸ್ಮಯವನ್ನ ಆದಷ್ಟು ಬೇಗ ಹುಡುಕೋಣ. ಸ್ನೇಹಿತರೆ, ಪೂರ್ತಿ ವಿಡಿಯೋನ ಈಗಾಗಲೇ ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ದಯಮಾಡಿ ಒಮ್ಮೆ ಭೇಟಿ ಕೊಡಿ. ನಿಮ್ಮ ಭಾವನೆಯಿಂದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.